ಹಾಯ್ ಎಲ್ಲರಿಗೂ, ನಾನಿವತ್ತು ಮರಳುವ ಪನ್ನ ಪೋಡಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದಕ್ಕೆ ಮರಕೆಸು ಹೇಳುತ್ತಾರೆ. ಮಳೆಗಾಲದಲ್ಲಿ ಮರದಲ್ಲಿ ಬೆಳೆಯುವ ಎಲೆ ಇದು. ಮೊದಲಿಗೆ 1 ಗ್ಲಾಸ್ ಉದ್ದಿನ ಬೇಳೆಯನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ಹುರಿಬೇಕು. ಇದು ಡ್ರೈ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕಬೇಕಂತಿಲ್ಲ. ಇದಕ್ಕೆ ಪರಿಮಳ ಬರುವ ತನಕ ಹುರಿಬೇಕು. ಇದು ತಣ್ಣಗೆ ಆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಬೇಕು. ಈ ಥರ ಪೌಡರ್ ಥರ ಆಗಬೇಕು. ಎಲೆ ಈ ಥರ ಇರ್ತದೆ, ಸ್ವಲ್ಪ ದಪ್ಪ ಇರ್ತದೆ ಎಲೆ. ಕೆಲವು ಹಿಂದುಗಡೆ ಕೆಂಪು ಕಲರ್ ಇರ್ತದೆ, ಕೆಲವು ಹಾಗೆ ಇರುವುದಿಲ್ಲ. ಇದನ್ನು ನಾರೆಲ್ಲ ತೆಗಿಬೇಕು. ಈಗ ಮಸಾಲಕ್ಕೆ ಅಕ್ಕಿ ಹುಡಿ 3 ಟೇಬಲ್ ಸ್ಪೂನ್. ಸೇಮ್ ಸ್ಪೂನಲ್ಲಿ ನಾನು ಮೆಜರ್ಮೆಂಟ್ ತಗೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಉದ್ದಿನ ಹಿಟ್ಟು, ಇದಕ್ಕೆ ಉದ್ದಿನ ಹೂರಣ ಅಂತ ಹೇಳ್ತೇವೆ ನಾವು. ಈಗ ಪೌಡರ್ ಮಾಡಿಟ್ಟ ಹುಡಿ ಅದು. 2 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಜಾಸ್ತಿ ಬೇಕಾದರೆ ಮೆಣಸಿನ ಹುಡಿ ಜಾಸ್ತಿ ಹಾಕ್ಬೋದು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಂತರ ನೀರು ಹಾಕಿ ಹಿಟ್ಟನ್ನು ಕಲಿಸಬೇಕು. ನಮಗೆ ಎಲೆಗೆ ಹಚ್ಚಲಿಕ್ಕೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡಿದರೆ ಸಾಕು, ಜಾಸ್ತಿ ತೆಳು ಮಾಡಬಾರ್ದು. ಇಷ್ಟು ಗಟ್ಟಿಯಾದರೆ ಸಾಕು. ನಂತರ ಒಂದೊಂದೇ ಎಲೆ ಇಟ್ಟು ಅದನ್ನು ಮಸಾಲೆ ಹಚ್ತಾ ಹೋಗಬೇಕು. 5-6 ಎಲೆ ಇಟ್ಟರೆ ಸಾಕಾಗ್ತದೆ. ಜಾಸ್ತಿ ಎಲೆ ಇಟ್ಟರೆ ರೋಲ್ ತುಂಬ ದಪ್ಪ ಆಗ್ತದೆ, ಆಗ ಪೋಡಿ ಜಾಸ್ತಿ ಫ್ರೈ ಆಗೋದಿಲ್ಲ ಬೇಗನೆ. ಈ ಥರ ಒಂದರ ಮೇಲೆ ಒಂದು ಇಡ್ತಾ ಹೋಗಬೇಕು, ಮಸಾಲೆ ಹಚ್ತಾ ಹೋಗಬೇಕು ಅದಕ್ಕೆ. ನಂತರ ಈ ಥರ ಸೈಡ್ ಫೋಲ್ಡ್ ಮಾಡಿ ಅಲ್ಲಿ ಸ್ವಲ್ಪ ಮಸಾಲ ಹಚ್ಚಬೇಕು. ಈಗ ರೋಲ್ ಮಾಡುವಾಗ ಟೈಟ್ ರೋಲ್ ಮಾಡಬೇಕು, ಇಲ್ಲಾಂದರೆ ಕಟ್ ಮಾಡಿ ಫ್ರೈ ಮಾಡುವಾಗ ಬಿಡಿಸಿ ಹೋಗ್ತಿರೋದು. ಈ ಥರ ರೋಲ್ ಮಾಡಿ ರೆಡಿ ಮಾಡಿ ಇಡಬೇಕು. ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ನಂತರ ಅಕ್ಕಿ ಹಿಟ್ಟಲ್ಲಿ ಈ ಥರ ಮುಳುಗಿಸಿ ರೆಡಿ ಮಾಡಿ ಇಡಬೇಕು. ಈ ಥರ ರೆಡಿಯಾದ ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಬೇಗ ಕಪ್ಪಾಗಿ ಬರ್ತದೆ, ಒಳಗಡೆ ಬೇಯುವುದಿಲ್ಲ. 2 ಸೈಡ್ ಫ್ರೈ ಮಾಡಬೇಕು. ಈ ಥರ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗ್ತದೆ, ಇದು ರೋಸ್ಟ್ ಆಗಿ ಬರ್ತದೆ. ಇದು ಎಲೆ ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.